ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಗೆಳೆಯ ಸತೀಶ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ಆಫ್ ಪ್ರೊಬೇಷನರಿ ಆಫೀಸರ್ ಸ್ಟಾರ್ಟ್ ಆಗಿದೆ. ಆನ್ಲೈನ್ ರಿಜಿಸ್ಟ್ರೇಷನ್ 14ನೇ ತಾರೀಕು ನವೆಂಬರಿಂದ ಸ್ಟಾರ್ಟ್ ಆಗಿದೆ ಮತ್ತು ಅದು ಡಿಸೆಂಬರ್ 4ವರೆಗೂ ಇರುತ್ತೆ. ಸೊ SBI PO ವೇಕೆನ್ಸೀಸ್ ಯಾವ ಥರ ಇದೆ ನೋಡೋಣ. ಸೊ ಟೋಟಲ್ 2000 ಪೋಸ್ಟ್ ಕಾಲ್ ಫ್ರಮ್ ಆಗಿದೆ. ಸೊ ಅದರಲ್ಲಿ ಕ್ಯಾಟಗರಿ ವೈಸ್ ಹೋದರೆ SCಗೆ 300, ST 150, OBC 540, EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ 200, ಜನರಲ್ ಅವ್ರಿಗೆ 810. ಸೊ ಟೋಟಲ್ ಆಗಿ 2000 ಪೋಸ್ಟ್ ಕಾಲ್ ಫ್ರಮ್ ಆಗಿದೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಗಿದೆ ಅಂತ ನೋಡೋಣ. ಸೊ ಯಾವುದಾದ್ರೂ ಡಿಗ್ರಿ ಆಗಿರ್ಬೋದು, ಅದು ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದನೇ ಆಗಿರಬೇಕು. ಸೊ ಫೈನಲ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಇದು ಅಪ್ಲೈ ಮಾಡ್ಬೋದು. ಕಂಡೀಷನ್ ಏನಂದರೆ, ಸೊ ಅವರು ಕಾಲ್ ಲೆಟರ್ ಕಳಿಸಿದಾಗ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ತೋರಿಸ್ತಾ ಇರಬೇಕು. ಅಂದರೆ ಅಷ್ಟರೊಳಗೆ ನಮ್ಗೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಸೊ ಆ ಥರ ಇದ್ದರೆ, ಆ ಥರ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ದರೆ ನಾವು ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ ಯಾವ ಥರ ಇದೆ ಅಂದರೆ, ಸೊ ಏಪ್ರಿಲ್ 1, 2020 ಕನ್ಸಿಡರ್ ಮಾಡೋದಾದರೆ, ಸೊ ವ್ಯಕ್ತಿಗೆ 21 ವರ್ಷ ಮಿನಿಮಮ್ ಆಗಿರಬೇಕು. ಸೊ 30 ವರ್ಷ ದಾಟಿರಬಾರ್ದು. ಸೊ ಬೇಸ್ಡ್ ಆನ್ ದ ಕ್ಯಾಟಗರಿ ಅಗೇನ್ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಅವ್ರಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಇದೆ. OBC ಅವ್ರಿಗೆ 3 ವರ್ಷ, ಪರ್ಸನ್ ವಿತ್ ಡಿಸಬಿಲಿಟೀಸ್ ಅದರಲ್ಲಿ SC, ST, OBC, ಜನರಲ್ ಅವ್ರಿಗೆ 15, 13, 10 ಈ ಥರ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 5 years ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ಫೀಸ್ ಸ್ಟ್ರಕ್ಚರ್ ಏನು? ಸೊ ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಕ್ಯಾಟಗರಿ ವೈಸ್ SC, ST, ಪರ್ಸನ್ ವಿತ್ ಡಿಸಬಿಲಿಟೀಸ್ ಅವ್ರಿಗೆ 0 ಫೀಸ್, ದಟ್ ಈಸ್ ನಿಲ್. ಆ್ಯಂಡ್ ಜನರಲ್ ಇರ್ಬೋದು, OBC ಇರ್ಬೋದು, ಅವರು ಅಥವಾ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ಸ್ ಇರ್ಬೋದು, ಸೊ ಅವ್ರಿಗೆಲ್ಲ 750 rupees ಫೀಸ್ ಇರುತ್ತೆ. ಗೆಳೆಯರೆ, ನಿಮಗೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತಾನೆ. ಸೊ ಇದ್ರದ್ದೊಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದೊಂದು ವಿಂಡೋ ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿರ್ತಾರೆ. ಯಾವ್ಯಾವ ಡೇಟ್ ಯಾವುದಕ್ಕೆ ಅಪ್ಲೈ ಮಾಡೋದು, ಯಾವಾಗ ಕ್ಲೋಸಿಂಗ್ ಡೇಟ್, ಯಾವಾಗ ಲಾಸ್ಟ್ ಫೀ ಡೇಟ್ ಯಾವುದು, ಸೊ ಅದೆಲ್ಲ ಇರುತ್ತೆ. ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಆಮೇಲೆ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಗೆ ತೊಗೊಂಡೋಗುತ್ತೆ. ಗೆಳೆಯರೆ, ಇಲ್ಲಿ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ನಾವು ಫಿಲ್ ಮಾಡಬೇಕು. ಯಾವ ಥರ ಅಂದರೆ ಮೊಬೈಲ್ ನಂಬರ್, ನೇಮ್, ಸೊ ಕನ್ಫರ್ಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಫುಲ್ ನೇಮ್, ಮೊಬೈಲ್ ನಂಬರ್ ಏನು, ಇಮೇಲ್ ID ಏನು. ಸೊ ಸೆಕ್ಯೂರಿಟಿ ಕೋಡ್ ಹಾಕಿದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೊಡೆದ್ರೆ ಅದು ನಿಮಗೆ ಫೋಟೋ ಮತ್ತು ಸಿಗ್ನೇಚರ್ಗೆ ತೊಗೊಂಡೋಗುತ್ತೆ. ಸೊ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕೆ ಏನೇನು ರೂಲ್ಸು ಅದಿಲ್ಲಿದೆ. ಸೊ ಫೋಟೋ ಮತ್ತು ಸಿಗ್ನೇಚರ್ ಮಾಡೋಕ್ಕೆ ಯಾವ ಡೈಮೆನ್ಷನ್ ಇರಬೇಕು, ಫೋಟೋಗ್ರಾಫ್ ಯಾವಾಗಲೂ 200x230 ಪಿಕ್ಸೆಲ್ ಸೈಜಲ್ಲಿ ಇರಬೇಕು. ಆಮೇಲೆ ಅದು 20 KB ಇಂದ 50 KB ಒಳಗಡೆ ಇರಬೇಕು ಸೈಜು. ಆ್ಯಂಡ್ ಅದೇ ರೀತಿ ಸಿಗ್ನೇಚರ್ ಯಾವ ಥರ ಇರಬೇಕು, ಸಿಗ್ನೇಚರ್ದು ಏನು ಡೈಮೆನ್ಷನು, ಸಿಗ್ನೇಚರ್ 140 to 60 ಪಿಕ್ಸೆಲ್ಸಲ್ಲಿ ಇರಬೇಕು. ಆಮೇಲೆ 10 KB to 20 KB ಮಿಡ್ಲಲ್ಲಿ ಇರಬೇಕು ಅದರ ಸೈಜು. ಸೊ ಮ್ಯಾಕ್ಸಿಮಮ್ 20 KB ಅದರೊಳಗಡೆನೇ ಇರಬೇಕು. 10 KBಗಿಂತ ಜಾಸ್ತಿ ಇರಬೇಕು, 20 KBಗಿಂತ ಕಡಿಮೆ ಇರಬೇಕು. ಗೆಳೆಯರೇ, ಪರ್ಸನಲ್ ಇನ್ಫಾರ್ಮ್ ಆದ ತಕ್ಷಣ, ಸೊ ಫೋಟೋಸ್ ಆಯಿತು, ಫೋಟೋಸ್ ಆದ ತಕ್ಷಣ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ಅದು ನಿಮಗೆ ತೊಗೊಂಡೋಗುತ್ತೆ ಡೀಟೇಲ್ಸಲ್ಲಿ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಎಲ್ಲ ಹಾಕಬೇಕು. ಆಮೇಲೆ ಅದಾದ ತಕ್ಷಣ ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂವಲ್ಲಿ ಚೆಕ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಚೇಂಜಸ್ ಇದ್ದರೆ ಮತ್ತೆ ಚೇಂಜಸ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಕೊಟ್ಟು ಪೇಮೆಂಟ್ ಕೊಟ್ಟರೆ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಫೈಲ್ ಆಯಿತು. ಇವಾಗ ಗೆಳೆಯರೇ, ಪೇಮೆಂಟ್ ಎಲ್ಲ ಆದಮೇಲೆ ನಿಮಗೆ ಒಂದು ಮತ್ತು ನಿಮ್ಮ ರೆಸಿಪ್ಟ್ ಪ್ರಿಂಟ್ ತೊಗೊಳ್ಳೋದಿರಲಿ ಅಥವಾ ಅಪ್ಲಿಕೇಶನ್ ಪ್ರಿಂಟ್ ತೊಗೋಬೇಕು, ಪೇಮೆಂಟ್ ಆಗಿರೋದನ್ನು ಪ್ರಿಂಟ್ ತೊಗೋಬೇಕು ಅಂದರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು, ಪಾಸ್ವರ್ಡ್ ಹಾಕ್ಬಿಟ್ಟು, ಸೆಕ್ಯೂರಿಟಿ ಕೋಡ್ನ ಹಾಕಿ ಸಬ್ಮಿಟ್ ಮಾಡಿದರೆ ನಿಮಗೆ ರೆಸಿಪ್ಟ್ ಪ್ರಿಂಟ್ ಬರುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಸ್ಟೇಟ್ ಬ್ಯಾಂಕ್ POಗೆ. ಸೊ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ನಾನು ಪೇಸ್ಟ್ ಮಾಡಿರ್ತೇನೆ, ಅಲ್ಲಿಂದ ನೀವು ಯೂಸ್ ಮಾಡ್ಕೋಬೋದು. ಈ ಮಾಹಿತಿಯನ್ನು ಕೊನೆಯ ದಿನಾಂಕದೊಳಗೆ ಅಂದರೆ ಲಾಸ್ಟ್ ಡೇಟ್ ಒಳಗಡೆ ಮ್ಯಾಕ್ಸಿಮಮ್ ಜನಕ್ಕೆ ರೀಚ್ ಆಗೋ ಥರ ಪ್ಲೀಸ್ ಶೇರ್ ಮಾಡಿ. ಏನಾದರೂ ಚೇಂಜಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್.